ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಆಯುಧಗಳ ಎಕ್ಸ್ಪೋಸ್ ಆಗಿದೆ. ಭಾರತದ ಆಯುಧಗಳನ್ನು ಪಾಕಿಸ್ತಾನ ತಡೆಯುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈಗ ಪಾಕಿಸ್ತಾನ ಬಜೆಟ್ನಲ್ಲಿ ರಕ್ಷಣಾ ಬಜೆಟ್ ಮೀಸಲು 18% ಹೆಚ್ಚಿಸಿದ್ದಾರೆ. ಇದು ಕ್ಲಿಯರ್ ಆಗಿ ಆಪರೇಷನ್ ಸಿಂಧೂರದ ಎಫೆಕ್ಟ್ ಇರಬೇಕು. ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಬೇಕಂತೆ. ಆ ಥರದ ಪಾಕಿಸ್ತಾನದ ಪರಿಸ್ಥಿತಿ. ಒಂದನೇದಾಗಿ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗಿದೆ. ಮತ್ತೊಂದು ಕಡೆ ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಯುದ್ಧದಿಂದಾಗಿ ಪಾಕಿಸ್ತಾನದ ತೈಲ ದರಗಳು ಗಗನಕ್ಕೇರಿದೆ. ಮತ್ತೊಂದು ಕಡೆ ಅಲ್ಲಿನ ಆಹಾರ, ದಿನಬಳಕೆ ವಸ್ತುಗಳು ಕೂಡ ಸಾಮಾನ್ಯ ಜನರು ಖರೀದಿಸಲಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಇನ್ನು ಪಾಕಿಸ್ತಾನದ ಸರ್ಕಾರದ ಬಳಿ ಏನಾದರೂ ಹಣವಿದೆಯಾ? ಖಂಡಿತವಾಗ್ಲೂ ಇಲ್ಲ. ಅವರ ಬಳಿ ಅವರು ಬೇರೆ ರಾಷ್ಟ್ರಗಳಿಂದ ಸಾಲದ ಹಣ ಪಡೆದು ಜೀವಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಪಾಕಿಸ್ತಾನ ಭಾರತ ವಿರೋಧಿ ನೀತಿಯನ್ನು ಅನುಸರಿಸುವುದನ್ನು ಬಿಡುವುದಿಲ್ಲ. ಈ ಸಲದ ಪಾಕಿಸ್ತಾನದ ರಕ್ಷಣಾ ಬಜೆಟ್ 3,000 ಬಿಲಿಯನ್. ಈ ಹಣವನ್ನು ಸಂಪೂರ್ಣವಾಗಿ ಡಿಫೆನ್ಸ್ ಯೋಜನೆಗೆ ಬಳಸುತ್ತಾರೆ ಎಂಬುದು ಹೇಳಕ್ಕಾಗಲ್ಲ. ಈ ಹಣವನ್ನು ಅವರು ಭಾರತ ವಿರುದ್ಧ ಬಳಸುತ್ತಾರೆ. ಭಾರತ ವಿರುದ್ಧ ಭಯೋತ್ಪಾದಕ ಕೃತ್ಯಗಳಲ್ಲಿ ಈ ಹಣವನ್ನು ಬಳಸಲಾಗುತ್ತದೆ. ಪಾಕಿಸ್ತಾನ ಆಯುಧಕ್ಕಾಗಿ ಚೀನಾ, ಅಮೆರಿಕ, ಟರ್ಕಿ ಅಂತಹ ಕೆಲವೊಂದು ರಾಷ್ಟ್ರಗಳನ್ನು ನಂಬಿದೆ. ಇಲ್ಲಿ ಪಾಕಿಸ್ತಾನವೂ ಕೂಡ ಒಂದು ಆತಂಕವಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ಯಾವುದೇ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಬಹುದು. ಹಿಂದೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಸೇನಾ ನೆಲೆಯನ್ನೇ ಭಾರತ ಧ್ವಂಸ ಮಾಡಿಬಿಟ್ಟಿತು. ಭಾರತ ಪಾಕಿಸ್ತಾನದ ಮೇಲೆ ಯಾವ ರೀತಿ ದಾಳಿ ಮಾಡಿದೆ ಎಂಬುದು ಎಲ್ಲರಿಗೂ ಗೊತ್ತು. ಅದನ್ನು ಸ್ವತಃ ಪಾಕಿಸ್ತಾನ ತಡೆಯಲು ಆಗಲಿಲ್ಲ. ಈಗ ಮತ್ತೆ ಪಾಕಿಸ್ತಾನ ತನ್ನ ರಕ್ಷಣಾ ವಲಯದಲ್ಲಿ ಭಾರಿ ಬದಲಾವಣೆ ಮಾಡುತ್ತಾ ಒಂದು ಭಾರತಕ್ಕೆ ಟಕ್ಕರ್ ಕೊಡಲು ಪ್ರಯತ್ನ ಪಡುತ್ತಿದ್ದಾರೆ. ಅದು ಅಷ್ಟು ಸುಲಭವಿಲ್ಲ. ಭಾರತದ ಬ್ರಹ್ಮೋಸ್ ಮಿಸೈಲ್ ಒಂದೇ ಸಾಕು ಪಾಕಿಸ್ತಾನವನ್ನು ಪುಡಿ ಮಾಡಲು. ಇಷ್ಟೆಲ್ಲಾದರೂ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ. ಅವರು ಭಾರತಕ್ಕೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಹಾಗಾದರೆ ಅವರು ಯಾವ ವಿಭಾಗದಲ್ಲಿ ಒಂದು ಹೆಚ್ಚು ಸ್ಟ್ರಾಂಗ್ ಆಗಲು ಬಯಸುತ್ತಿರಬಹುದು? ಒಂದನೇದಾಗಿ ಪಾಕಿಸ್ತಾನದ ಬಳಿ ಒಂದು ಸ್ಟ್ರಾಂಗ್ ಫೈಟರ್ ಜೆಟ್ ಇಲ್ಲ. ಈಗಿರುವ ಅವರೊಂದು ಫೈಟರ್ ಜೆಟ್ ಅಂದರೆ ಅಮೆರಿಕದ F-16. ಅದನ್ನು ಬಿಟ್ಟರೆ ಅವರ ಬಳಿ ಹೇಳುವಂತಹ ಫೈಟರ್ ಜೆಟ್ ಇಲ್ಲ. ಆದರೆ ಈಗ ಅವರು ಚೀನಾದಿಂದ ಯುದ್ಧ ವಿಮಾನಗಳನ್ನು, ಅದು ಕೂಡ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಖರೀದಿಸುವ ಇರಾದೆಯಲ್ಲಿದ್ದಾರೆ. ಅವರ ಬಳಿ ಯಾವುದೇ ಆಯುಧಗಳು ಬಂದರೂ ಕೂಡ ಭಾರತದ ಬಳಿ ಅದಕ್ಕೆ ಬೇಕಾಗಿರುವಂತಹ ಆಯುಧಗಳಿವೆ. ಅವರು ಎಷ್ಟೇ ತಿಪ್ಪರ್ಲಾಕ್ ಹಾಕಿದರೂ ಭಾರತವನ್ನು ಎದುರಿಸೋಕೆ ಅವರಿಂದ ಸಾಧ್ಯವಾಗಲ್ಲ.